ಅದೆಂಥದೇ ಕಷ್ಟ ಇರ್ಬೋದು, ಆ ಒಂದು ಕಷ್ಟಗಳು ಪರಿಹಾರ ಆಗುತ್ತೆ. ಸಂತಾನ ವಿಳಂಬ, ಮದುವೆ ವಿಳಂಬ, ಆರೋಗ್ಯದ ವಿಚಾರ, ಕುಟುಂಬ ವಿಚಾರ, ಗಂಡ ಹೆಂಡತಿ ವಿಚಾರ, ವ್ಯವಹಾರದಲ್ಲಿ ತೊಂದರೆಗಳು, ಭೂತ ಪ್ರೇತ ಬಾಧೆ, ಮಾಟ ಮಂತ್ರ, ಶತ್ರು ಬಾಧೆ, ಹಿತಶತ್ರು ಬಾಧೆ, ಒಂದಲ್ಲ ಮಾನವ ಜನ್ಮದಲ್ಲಿರುವಂಥ ಎಲ್ಲ ಥರದ ಸಮಸ್ಯೆಗಳಿಗೂ ಇಲ್ಲಿ ಪರಿಹಾರ ಸಿಗುತ್ತೆ. ಇಷ್ಟು ಒಂದು ದೊಡ್ಡ ಮಟ್ಟದಲ್ಲಿ ಜನಜಾತ್ರೆಯಾಗಿ ತಮ್ಮ ಕೋರಿಕೆಗಳನ್ನ ನೆರವೇರಿಸಕ್ಕೆ ಬರ್ತಾ ಇದೆ ಅಂತಂದರೆ ಇಲ್ಲಿ ನಿಜವಾದ ಒಂದು ಸತ್ಯ ನೆಲೆದಿದೆ ಅಂತ ಹೇಳೋದಕ್ಕೆ ಎರಡನೇ ಮಾತೇ ಇಲ್ಲ. ಹಾಯ್ ಹಲೋ ಫ್ರೆಂಡ್ಸ್, ಮತ್ತೊಂದು ವಿಡಿಯೋಗೆ ಸ್ವಾಗತ. ಈ ದಿನ ನಾವು ಅಮ್ಮ ಶಕ್ತಿ ಪೀಠ ಕಾಟೇರಮ್ಮ ದೇವಸ್ಥಾನ ಕಂಬಳಿಪುರ ಹತ್ರ ಇದ್ದೇವೆ. ಈ ದೇವಸ್ಥಾನವು ಸುಮಾರು 300 ವರ್ಷಗಳ ಇತಿಹಾಸ ಹೊಂದಿರುವ ಪುಣ್ಯಕ್ಷೇತ್ರವಾಗಿರುತ್ತದೆ. ಈ ಕ್ಷೇತ್ರಕ್ಕೆ ರಾಜ್ಯ ಹೊರ ರಾಜ್ಯಗಳಿಂದ ದೇಶ ವಿದೇಶಗಳಿಂದ ಭಕ್ತರು ಬರುತ್ತಿರುತ್ತಾರೆ. ಈ ಕ್ಷೇತ್ರದ ಇತಿಹಾಸವನ್ನು ತಿಳಿದುಕೊಳ್ಳುವ ಮುಂಚೆ ನಮ್ಮ ಚಾನಲ್ನ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಈ ಕ್ಷೇತ್ರದ ಬಗ್ಗೆ ತಿಳಿದುಕೊಳ್ಳೋಣ. ಈ ಜೋಡಿ ಆಲದ ಮರದ ಕೆಳಗೆ ನವದುರ್ಗೆಯರನ್ನು ಪ್ರತಿಷ್ಠಾಪಿಸಲಾಗಿದೆ. ಹಾಗಾಗಿ ನೀವು 9 ವಾರ ಬಂದು 9 ತೆಂಗಿನಕಾಯಿ ತಗೊಂಡು ಅವರು ಕೊಡುವ ಒಂದು ಚೀಟಿಯನ್ನು ತಗೊಂಡು ಅದರಲ್ಲಿ ಇರುವಂತಹ ಮಂತ್ರವನ್ನು ಜಪಿಸುತ್ತಾ ಪ್ರದಕ್ಷಿಣೆಯನ್ನು ಹಾಕಬೇಕು. ಆ ತೆಂಗಿನಕಾಯಿಯನ್ನು ಆಲದ ಮರಕ್ಕೆ ಕಟ್ಟಿದರೆ ನಿಮ್ಮ ಕಷ್ಟಗಳು ಪರಿಹಾರವಾಗುತ್ತೆ ಎಂಬ ನಂಬಿಕೆ ಕೂಡ ಇದೆ. ಈ ದೇವಸ್ಥಾನದಲ್ಲಿ ಪೀಠ ಹೊಸಕೋಟೆ ತಾಲೂಕು, ಬೆಂಗಳೂರು ಗ್ರಾಮಾಂತರ, ಸೂಲುಬೆಲೆ ಹೋಬಳಿ, ಕಂಬಳಿಪುರ ಮತ್ತು ಕೆಂಪಾಪುರ ಎಂಬ ಒಂದು ಜೋಡಿ ಗ್ರಾಮದಲ್ಲಿ ಈ ಒಂದು ಅಮ್ಮಾಶಕ್ತಿ ಪೀಠವೆಂದು ಜಗತ್ ಪ್ರಸಿದ್ಧಿಯಾಗುತ್ತಿರುವಂಥ ಒಂದು ಪುಣ್ಯಕ್ಷೇತ್ರ ಇದು. ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಸುಮಾರು 350 ವರ್ಷದ ಇತಿಹಾಸವುಳ್ಳಂಥ ಜೋಡಿ ಆಲದ ಮರ ಇಲ್ಲಿ ನೆಲೆಯೂರೈತೆ. ಭಾನುವಾರ, ಮಂಗಳವಾರ ಮತ್ತು ಶುಕ್ರವಾರದಲ್ಲಿ ಇಲ್ಲಿ ತುಂಬ ಜನ ಇರ್ತಾರೆ. ಅನ್ನದಾಸೋಹ ಕೂಡ ನಡೀತಾ ಇರುತ್ತೆ ಇಲ್ಲಿ. ಈ ಒಂದು ಜೋಡಿ ಆಲದ ಮರಕ್ಕೆ ಭಕ್ತಿ, ಶ್ರದ್ಧೆ, ನಂಬಿಕೆಯಿಂದ ಯಾರು 9 ಪೂರ್ಣಫಲನ ತಾಯಿಗೆ ಅರ್ಪಿಸ್ತಾರೋ ಅವರಿಗಿರೋಂಥ ಒಂದು ಇಷ್ಟಾರ್ಥಗಳು ಹಾಗೂ ಕಷ್ಟಗಳು, ಅದೆಂಥದೇ ಕಷ್ಟ ಇರ್ಬೋದು, ಆ ಒಂದು ಕಷ್ಟಗಳು ಪರಿಹಾರ ಆಗುತ್ತೆ. ಸಂತಾನ ವಿಳಂಬ, ಮದುವೆ ವಿಳಂಬ, ಆರೋಗ್ಯದ ವಿಚಾರ, ಕುಟುಂಬ ವಿಚಾರ, ಗಂಡ ಹೆಂಡತಿ ವಿಚಾರ, ವ್ಯವಹಾರದಲ್ಲಿ ತೊಂದರೆಗಳು, ಭೂತ ಪ್ರೇತ ಬಾಧೆ, ಮಾಟ ಮಂತ್ರ, ಶತ್ರು ಬಾಧೆ, ಹಿತಶತ್ರು ಬಾಧೆ, ಒಂದಲ್ಲ ಮಾನವ ಜನ್ಮದಲ್ಲಿರುವಂಥ ಎಲ್ಲ ಥರದ ಸಮಸ್ಯೆಗಳಿಗೂ ಇಲ್ಲಿ ಪರಿಹಾರ ಸಿಗುತ್ತೆ. ಅದಕ್ಕೆ ನಂಬಿಕೆಯಿಂದ ಮಾಡಬೇಕು. ಈ ಒಂದು ಜೋಡಿ ಆಲದ ಮರದಲ್ಲಿ ಕಾಟೇರಮ್ಮ ಮುನೇಶ್ವರ ಸ್ವಾಮಿ ಈ ಒಂದು ಜೋಡಿ ಆಲದ ಮರದಲ್ಲಿ ನೆಲೆಸವರೆ ಅಂತ ಒಂದು ಪದ್ಧತಿಯಲ್ಲಿ ಈ ಒಂದು ಜೋಡಿ ಆಲದ ಮರ ಕೆಳಗಡೆ ನವದುರ್ಗೆಯರ ಪ್ರತಿಷ್ಠಾಪನೆ. ಈ ನವದುರ್ಗೆಯರಿಗೆ ನವಫಲಗಳು ನಾವು ಅರ್ಪಿಸೋ ಥರ ಈ ಒಂದು ಕ್ಷೇತ್ರದ ಒಂದು ವಿಧಿವಿಧಾನಗಳು ಹಾಗೂ ಪದ್ಧತಿಗಳು. ಒಂದೇ ವಾರಕ್ಕೆ ಫಲ ಸಿಗುತ್ತೆ, ಪ್ರದಕ್ಷಿಣೆ ಮಾಡ್ತಾ ಮಾಡ್ತಾ ಫಲ ಸಿಗುತ್ತೆ. ಅವ್ರಿಗಿರೋಂಥ ಎಲ್ಲ ಥರದ ಸಮಸ್ಯೆಗಳಿಗೂ ಇಲ್ಲಿ ತಾಯಿ ಪರಿಹಾರ ಕೊಡ್ತಾಳೆ. ಏನೊಂದು ಪೂರ್ವಕಾಲದಲ್ಲಿ ಕಲ್ಪವೃಕ್ಷ ಕಾಮಧೇನು ಅಂತಿದ್ರೋ ಅದು ನಾವು ಕಣ್ಣಾರೆ ನೋಡ್ಬೋದು. ಇಲ್ಲಿ ಒಂದು ಅಕ್ಷಯ ಪಾತ್ರೆಯಾಗಿ ಒಂದು ಕಲಿಯುಗದ ಒಂದು ಕಾಮಧೇನು ಕಲ್ಪವೃಕ್ಷವಾಗಿ ಬರಂಥ ಭಕ್ತಾದಿಗಳ ಸಮಸ್ಯೆಗಳನ್ನು ಈಡೇರಿಸಿ ಅವರಿಗಿರೋಂಥ ಇಷ್ಟಾರ್ಥಗಳನ್ನು ನೆರವೇರಿಸೋ ಒಂದು ಪುಣ್ಯಕ್ಷೇತ್ರವಾಗಿ ಈ ಒಂದು ಕ್ಷೇತ್ರ ಜಗತ್ ಪ್ರಸಿದ್ಧಿ ಆಗುತ್ತಾ ಇದೆ. ಈ ಒಂದು ಕ್ಷೇತ್ರದಲ್ಲಿ 252 ಅಡಿ ವಿಗ್ರಹ ತಲೆ ಎತ್ತಲಿದೆ. ಈ ಒಂದು ವಿಗ್ರಹದ ಕಾಮಗಾರಿ ಸಹಿತ ಕ್ಷೇತ್ರದಲ್ಲಿ ನಡೀತಾ ಐತೆ. ವಿಗ್ರಹದ ಕಾಮಗಾರಿ 2 ವರ್ಷಕ್ಕೆ ಮುಗಿದು ತಾಯಿನ ಲೋಕಾರ್ಪಣೆ ಮಾಡೋಂಥ ಒಂದು ಸಂಕಲ್ಪ ಹೊತ್ಕೊಂಡಿದ್ದೀರಿ. ಈ ಒಂದು ತಾಯಿಯ ಒಂದು ಲೋಕಾರ್ಪಣೆ ಆದರೆ ವಿಶ್ವದಲ್ಲೇ ಕರ್ನಾಟಕ ಆಧ್ಯಾತ್ಮಿಕದಲ್ಲಿ 1ನೇ ಸ್ಥಾನಕ್ಕೆ ಬರ್ತದೆ. ನಮ್ಮ ಕನ್ನಡಿಗರು ಎದೆ ತಟ್ಟಿ ಹೇಳ್ಬೋದು, ನಾವೆಲ್ಲದರಲ್ಲೂ ಮುಂದೆ ಇದ್ರಿ, ಎಲ್ಲದರಲ್ಲೂ ನಾವು ಮುಂದೆ ಇದ್ರಿ ಅಂತ ಹೇಳ್ಬಿಟ್ಟು. ಧಾರ್ಮಿಕದಲ್ಲಿ, ಸಂಸ್ಕೃತದಲ್ಲಿ, ಒಂದು ದೇವರನ್ನ ಪೂಜೆ ಮಾಡೋಂಥ ವಿಧಿವಿಧಾನಗಳಲ್ಲಿ ಪ್ರತಿಯೊಂದರಲ್ಲೂ ನಾವು ಮುಂದೆ ಇದ್ರಿ ಅಂತ ಹೇಳ್ಬೋದು. ವಿಶ್ವಕ್ಕೆ ಕರ್ನಾಟಕ 1ನೇ ಸ್ಥಾನಕ್ಕೆ ಬರ್ತದೆ.
ಅಂತಹ ಅದ್ಭುತವಾದ ಒಂದು ಕಾಮಗಾರಿ ಸಹಿತ ಇಲ್ಲಿ ನಡೀತೈತೆ. ಹಾಗೂ ಪ್ರತಿ ಅಮಾವಾಸ್ಯೆ ದಿನ ಮಹಾಪ್ರತ್ಯಂಗಿರಿ ಯಾಗ ನಡೀತದೆ. ಈ ಒಂದು ಪ್ರತ್ಯಂಗಿರಿ ಯಾಗಕ್ಕೆ ನಮ್ಮ ರಾಜ್ಯದ ಮೂಲೆ ಮೂಲೆಗಳಿಂದ ಜನ ಬಂದು ಭಾಗವಹಿಸ್ತಾರೆ. ಏನಕ್ಕಪ್ಪ ಭಾಗವಹಿಸ್ತಾರೆ ಅಂದರೆ ಅವರಿಗಿರೋಂಥ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ ಮಾಟ ಮಂತ್ರ ಪ್ರಯೋಗಗಳು, ಭೂತ ಪ್ರೇತ ಬಾಧೆಗಳು, ಶತ್ರು ಬಾಧೆಗಳು, ಹಿತಶತ್ರು ಬಾಧೆಗಳು, ಆರೋಗ್ಯ ಸಮಸ್ಯೆಗಳು, ಕುಟುಂಬ ಸಮಸ್ಯೆಗಳು, ಒಂದಲ್ಲ ಮಾನವ ಜನ್ಮದಲ್ಲಿರೋಂಥ ಎಲ್ಲ ಥರದ ಸಮಸ್ಯೆಗಳಿಗೂ ತಾಯಿಯಲ್ಲಿ ಪರಿಹಾರ ಕೊಡ್ತಾಳೆ. ಹಾಗೂ ಪ್ರತಿ ಹುಣ್ಣಿಮೆ ದಿನ ಲಕ್ಷ್ಮೀ ಕುಬೇರ ಹೋಮ ನಡೀತದೆ. ಮನುಷ್ಯನಿಗಿರೋಂಥ ಹಣಕಾಸಿನ ಸಮಸ್ಯೆ ದೂರ ಆಗೋದಕ್ಕೆ ಒಂದು ಲಕ್ಷ್ಮೀ ಕುಬೇರ ಹೋಮಕ್ಕೆ ಭಾಗವಹಿಸ್ಬೋದು. ಹಾಗೂ ಇಲ್ಲಿ ಪ್ರತಿನಿತ್ಯ ಬೆಳಗ್ಗೆ 6ರಿಂದ ಸಂಜೆ 6 ತನಕ ಶುಕ್ರವಾರ, ಮಂಗಳವಾರ, ಭಾನುವಾರ ಟೈಮಲ್ಲಿ ನಿತ್ಯ ಅನ್ನದಾಸೋಹ ಸಹಿತ ಇರ್ತದೆ. ಎಷ್ಟೇ 1000 ಜನ ಬಂದರೂ ಸಹಿತ ಅನ್ನದಾಸೋಹ ಇರ್ತದೆ. ಮತ್ತು ಈ ಭೂಮಿ ಮೇಲೆ ದೇವ್ರನ್ನ ಯಾರೂ ನೋಡೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ಒಂದು ಕ್ಷೇತ್ರದಲ್ಲಿ ತಾಯಿನ ನಾವು ಕಣ್ತುಂಬ ನೋಡ್ಬೋದು. ತಾಯಿನ ನಾವು ಮಾತಾಡ್ಸಿದ್ರೆ ತಾಯಿ ನಮ್ಮ ಜೊತೆ ಮಾತಾಡ್ತಾಳೆ. ಯಾವ ರೀತಿಯಪ್ಪ ಅಂದರೆ, ಈಗ ನಮ್ಮದು ಯಾವುದೇ ಒಂದು ಸಮಸ್ಯೆ ಇದ್ದಾಗ ಬರಂಥ ಭಕ್ತಾದಿಗಳು ತಾಯಿನ ಹೆಗಲ ಮೇಲೆ ಹೊತ್ಕೊಂಡಿರ್ತಾರೆ. ಆ ತಾಯಿನ ಒಂದು ಪ್ರಶ್ನೆ ಕೇಳಿದಾಗ ನಾವು ಆ ಪ್ರಶ್ನೆ ಫಲ ಸಿಗುತ್ತಂದರೆ ತಾಯಿ ಬಲಭಾಗಕ್ಕೆ ವರ ಕೊಡ್ತಾಳೆ, ಇಲ್ಲ ಅಂದರೆ ಎಡಭಾಗಕ್ಕೆ ಕೊಡ್ತಾಳೆ. ಈ ಒಂದು ಉತ್ಸವದಲ್ಲಿ ಕ್ಷೇತ್ರದ ಸಂಬಂಧಪಟ್ಟ ಸಿಬ್ಬಂದಿ ಯಾರೇ ಸಹಿತ ಭಾಗವಹಿಸಲ್ಲ, ಬರಂಥ ಭಕ್ತಾದಿಗಳೇ ಭಾಗವಹಿಸುವಂಥದ್ದು. ಇದು ವಿಶ್ವವಿಖ್ಯಾತಿ ಆಗುತ್ತಿರುವಂಥ ಒಂದು ಪುಣ್ಯಕ್ಷೇತ್ರ. ವಿಶ್ವಕ್ಕೆ 1ನೇ ಸ್ಥಾನಕ್ಕೆ ಬರ್ತಾ ಇರೋಂಥ ಒಂದು ಅದ್ಭುತವಾದಂಥೊಂದು ದಿವ್ಯಕ್ಷೇತ್ರ ಇದು. ಒಮ್ಮೆ ಈ ಕ್ಷೇತ್ರ ದರ್ಶನ ಮಾಡಿ ನಿಮಗಿರೋಂಥ ಸಮಸ್ಯೆಗಳ ಪರಿಹಾರ ಮಾಡಿಕೊಳ್ರಿ. ಇಲ್ಲಿ ಯಾವುದೇ ರೀತಿ ಮಾಟ ಮಂತ್ರ, ಯಾವುದೇ ರೀತಿ ಇದಿಲ್ಲ. ಇಲ್ಲಿ ಬರಬೇಕು, ತಾಯಿ ಕ್ಷೇತ್ರದಲ್ಲಿ ಕೊಡೋಂಥ ಒಂದು ಆ ಪೂರ್ಣ ಫಲನ ಕಟ್ಟಬೇಕು, ಈಗ ತೊಗೊಳ್ಬೇಕು, ಆಲ್ದ ಮಾರ್ಕ್ ಕಟ್ಟಬೇಕು. ಮತ್ತು ಇನ್ನೊಂದು ವಿಶೇಷ ಅಂದರೆ, ಯಾರೇ ಸಹಿತ ಮನೆಯಿಂದ ಪೂರ್ಣ ಫಲನ ತರಬಾರ್ದು. ಕ್ಷೇತ್ರದಲ್ಲಿ ಕೊಡೋಂಥ ಒಂದು ಪೂರ್ಣ ಫಲನೇ ಕಟ್ಟಬೇಕು. ಏನಕ್ಕಪ್ಪ ಕ್ಷೇತ್ರದಲ್ಲಿ ಕೊಡೋದಂತಂದರೆ, ಅದು ಸುಮಾರು 14 ನದಿ ನೀರು, ಯಜ್ಞ ಯಾಗಾದಿಗಳು ಮಾಡಿರೋಂಥ ಒಂದು ಪುಣ್ಯತೀರ್ಥನ ಕಾಯಿಗಳಿಗೆ ಪೋಕ್ಷ ಮಾಡಿ, ಹಾಗೂ ಪೂಜೆ ಪುನಸ್ಕಾರಗಳು ಮಾಡಿ ಯಜ್ಞ ಯಾಗಾದಿಗಳಲ್ಲಿ ಇಟ್ಟು ಕೊಡೋಂಥ ಒಂದು ಪೂರ್ಣ ಫಲ. ನಾವು ಆ ಫಲನ ಭಕ್ತಿಯಿಂದ ಮಂತ್ರೋಚ್ಚಾರಣೆ ಮಾಡಿದಾಗ ನಮ್ಮ ಸಮಸ್ಯೆಗೆ ಸೆಕೆಂಡ್ಸಲ್ಲಿ ರಿಸಲ್ಟ್ ಸಿಗುತ್ತೆ. ಪ್ರತಿಯೊಬ್ಬರು ಬನ್ನಿ, ದೇವಿ ದರ್ಶನ ಮಾಡಿ, ಆ ತಾಯಿಯ ಒಂದು ಅನುಗ್ರಹಕ್ಕೆ ಪಾತ್ರರಾಗಿ ಪ್ರತಿಯೊಬ್ಬರು ಸಹಿತ ಈ ಒಂದು ಪುಣ್ಯಕ್ಷೇತ್ರಕ್ಕೆ ಬಂದು ನಿಮ್ಮ ಸಹಕಾರ ಸಲಹೆ ನಮಗೆ ಬೇಕು. ನಾವು ಮಾಡ್ತಾರಂಥ ಮಹತ್ ಕಾರ್ಯಕ್ಕೆ ನಿಮ್ಮ ಕೈಲಾದಷ್ಟು ಸೇವೆ ಮಾಡಿ, ತಾಯಿ ನಿಮಗೆ ಏನು ಮನಸ್ಸು ಕೊಡ್ತಾರೋ ಅದು ಸೇವೆ ಮಾಡಿ, ಈ ಜಗತ್ತಿನಲ್ಲಿ ನಿಮ್ಮದು ಒಂದು ಸ್ಥಾನ ಐತೆ ಅಂತ ಗುರುಸ್ಕೊಳ್ರಿ. ಪ್ರತಿಯೊಬ್ಬರಿಗೆ ಹೇಳೋದಷ್ಟೇ, ನಾವು ಸತ್ತ ಮೇಲೆ ನಮ್ಮಿಂದ ಏನೂ ಬರೋಲ್ಲ. ನಾವು ಏನೋ ಒಂದು ಒಳ್ಳೆ ಕೆಲಸಕ್ಕೆ ನಿಮ್ಮದೊಂದು ಸಾಥ್ ಕೊಟ್ಟರೆ ಆ ಒಂದು ಇದು ನಿಮ್ಮ ಕುಟುಂಬ ಇರೋ ತನಕ ಆ ಲಕ್ಷ್ಮಿ ಅನುಗ್ರಹ ನಿಮಗಿರ್ತದೆ. ಪ್ರತಿ ಕ್ಷಣ ನಿಮ್ಮನ್ನು ಕಾಪಾಡ್ತಾ ಇರ್ತಾಳೆ. ಹೌದು, ಇದೇ ಮೊದಲನೇ ಬಾರಿಗೆ ನಾವು ನಮ್ಮ ಸ್ನೇಹಿತರ ಮುಖಾಂತರ ದೇವಸ್ಥಾನದ ಬಗ್ಗೆ ತಿಳ್ಕೊಂಡು ಇಲ್ಲಿ ಬಂದು ದೇವಿ ದರ್ಶನ ಮತ್ತು ಏನು ಸಾಂಪ್ರದಾಯಿಕವಾಗಿ ಒಂದು ಪ್ರದಕ್ಷಿಣೆ ಮಾಡಿಕೊಂಡು 9 ವಾರ ನಾವು ಅಂದ್ಕೊಂಡ ರೀತಿಯಲ್ಲಿ ದೇವರ ಏನು ಅನುಗ್ರಹದ ಮೇರೆಗೆ ನಾವು ಪ್ರದಕ್ಷಿಣೆ ಮಾಡಿ ಹೋದರೆ ಇಲ್ಲಿಂದ ನಾವು ಏನು ಅಂದ್ಕೊಂಡಿರ್ತೀವಿ ಆ ಕಾರ್ಯಗಳು 100% ಆಗ್ತಾವೆ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬರು ಬಾಯಲ್ಲೂ ನಾವು ಕೇಳ್ತಾ ಇದ್ದೀವಿ. ಸೊ ಅದರಿಂದನೂ ನಾವು ನಮ್ಮ ಒಂದು ಕೋರಿಕೆಗಳು ಈಡೇರಬೇಕಂತ ನಾವು ಇಲ್ಲಿ ಬಂದಿದ್ದೀವಿ. ಇಲ್ಲಿ ಬರ್ತಿದ್ದಾಗ ಪ್ರತಿಯೊಬ್ಬ ಭಕ್ತರು ಯಾವುದೋ ಒಂದು ಸಮಸ್ಯೆಯಿಂದ ನಳ್ತಾ ಇರ್ತಾರೆ. ಅವ್ರಿಗೆ ಆ ದೇವಿ ಅನುಗ್ರಹ ಮತ್ತು ಒಂದು ಆ ತಾಯಿಯ ಆಶೀರ್ವಾದದಿಂದ ಎಲ್ಲ ಕಾರ್ಯಗಳು ನೆರವೇರ್ತಾ ಇದ್ದಾವೆ. ತಾಯಿಗೆ ನಾವು ಹೇಳ್ಬೇಕಂತ ಅಂದರೆ, ಇಷ್ಟು ಒಂದು ದೊಡ್ಡ ಮಟ್ಟದಲ್ಲಿ ಜನಜಾತ್ರೆಯಾಗಿ ತಮ್ಮ ಕೋರಿಕೆಗಳು ನೆರವೇರ್ಸಕ್ಕೆ ಬರ್ತಾ ಇದೆ ಅಂತಂದರೆ ಇಲ್ಲಿ ನಿಜವಾದ ಒಂದು ಸತ್ಯ ನೆಲೆದಿದೆ ಅಂತ ಹೇಳೋದಕ್ಕೆ ಎರಡನೇ ಮಾತೇ ಇಲ್ಲ. ಅಂಥ ಒಂದು ತಾಯಿಯ ಆಶೀರ್ವಾದ ನಮ್ಮ ಮೇಲೆ ಸಿಗಲಿ ಅಂತ ಕೇಳ್ಕೊತ, ಮತ್ತು ಎಲ್ಲರಿಗೂ ಆ ತಾಯಿ ಆಶೀರ್ವಾದ ಸಿಗಲಿ ಅಂತ ಕೇಳ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಕಾಟೇರಮ್ಮ ತಾಯಿ. ನಿಮ್ಮ ಎಲ್ಲ ಕಷ್ಟಗಳಿಗೂ ಪರಿಹಾರ ಸಿಗುತ್ತದೆ. ಒಮ್ಮೆ ಭೇಟಿ ನೀಡಿ.